Hello, hi students. I am your Badji sir. Now I am going to discuss one easy, interesting, and very useful topic in English grammar, that is definite article the. Dear students, ಒಂದು ಪ್ರಶ್ನೆ, ದ ನ ದ ಯಾವಾಗ ಉಚ್ಚಾರ ಮಾಡಬೇಕು ಮತ್ತು ದ ನ ದಿ ಯಾವಾಗ ಉಚ್ಚಾರ ಮಾಡಬೇಕು ಅನ್ನುವಂಥ ಪ್ರಶ್ನೆ ಬಹಳ ಜನಕ್ಕೆ ಕನ್ಫ್ಯೂಸ್ ಆಗ್ತಿರ್ತದೆ. ಇಲ್ಲಿ ನೋಡಿ, the is pronounced as the when it comes before a consonant sound. For example, the table. Okay. Next, the is pronounced as the when it comes before a vowel sound. For example, the apple. The example. Hope it's clear. Sir, ದ ನ ನಾವು ಎಲ್ಲಿ ಉಪಯೋಗ ಮಾಡ್ಬೇಕ್ರಿ ಅನ್ನೋದನ್ನ ನಾವು ತಿಳ್ಕೋಬೇಕು. ಓಕೆ, ನೌ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಡಿಫರೆಂಟ್ ಯೂಸೇಜ್ ಆಫ್ ದ ಡೆಫಿನಿಟ್ ಆರ್ಟಿಕಲ್ ದ, ಇನ್ ವಿಚ್ ದ ಫಸ್ಟ್ ಒನ್, see here, we use the before a noun which denotes a known person, place, animal or a thing. One very important point. The means known. Sir, known ಅಂದ್ರೆ ಪರಿಚಿತ, ಗೊತ್ತಿರುವ. known ಅಂದ್ರೆ the ಅಂದ್ರೆ no. Please remember. Okay. For example, the boy who is standing there is Vedant. It means ಅಲ್ಲಿ ನಿಂತಿರುವ ಹುಡುಗ ವೇದಾಂತ್ ಇದ್ದಾನೆ. Here the boy means ಗೊತ್ತಿರುವ ಹುಡುಗ, ಅಲ್ಲಿ ನಿಂತಿರುವ ಹುಡುಗ ಪರಿಚಯ ಇದ್ದಾನೆ, ಅವ ಯಾರು? ವೇದಾಂತ್. ಕ್ಲಿಯರ್? ನೆಕ್ಸ್ಟ್ ಎಕ್ಸಾಂಪಲ್, ದ ಕ್ವಶನ್ ದಟ್ ಯು ಆಸ್ಕ್ಡ್ ವಾಸ್ ವೆರಿ ಈಸಿ. ಅಂದ್ರೆ ನೀವು ಕೇಳಿದ ಪ್ರಶ್ನೆ ತುಂಬಾ ಸುಲಭವಾಗಿತ್ತು, ಗೊತ್ತಿದ್ದ ಪ್ರಶ್ನೆ. ದ ಕ್ವಶನ್ ಮೀನ್ಸ್ ನೀವು ಕೇಳಿದ ಪ್ರಶ್ನೆ, ನನಗೆ ಗೊತ್ತಿರುವ ಪ್ರಶ್ನೆ, ನೀವು ಕೇಳಿದ್ದು ನೆನಪಿದೆ. ರೈಟ್? ಎಸ್. Next example, next use. We use the before both singular and plural noun when they are used for a second time. ಒಂದು ವ್ಯಕ್ತಿ, ವಸ್ತು, ಸ್ಥಳ, ಪ್ರಾಣಿ ಒಂದು ವಾಕ್ಯದಲ್ಲಿ ಎರಡನೇ ಬಾರಿ ಯೂಸ್ ಆದಾಗ, ಎರಡನೇ ಬಾರಿ ಯಾವಾಗ ಯೂಸ್ ಆಗ್ತದ ಅದಕ್ಕಿಂತ ಮುಂಚೆ ಡೆಫಿನಿಟ್ ಆರ್ಟಿಕಲ್ ದ ಬಳಸಬೇಕು. ಫಸ್ಟ್ ಟೈಮ್ ಯೂಸ್ ಆದಾಗ ಇನ್ಡೆಫಿನಿಟ್ ಆರ್ಟಿಕಲ್ ಬಳಸ್ತೇವೆ. ಸೆಕೆಂಡ್ ಟೈಮ್ ಅದೇ ನೌನ್ ರಿಪೀಟ್ ಆಯಿತು ಅಂತಂದ್ರೆ ಅವಾಗ ದ ಬಳಸಬೇಕು. ಓಕೆ. ಫಾರ್ ಎಕ್ಸಾಂಪಲ್, ಶಂಕರ್ ಮೆಟ್ ಅ ಬಾಯ್. ಹಿಯರ್ ಅ ಬಾಯ್, ವಿ ಆರ್ ಟಾಕಿಂಗ್ ಅಬೌಟ್ ದ ಬಾಯ್ ಫಾರ್ ದಿ ಫಸ್ಟ್ ಟೈಮ್. ಇದೇ ಹುಡುಗನ ಬಗ್ಗೆ ನಾವು ಎರಡನೇ ಬಾರಿಗೆ ಮಾತಾಡಬೇಕಾದಾಗ ದ ಬಾಯ್ ವಾಸ್ ಸ್ಟ್ಯಾಂಡಿಂಗ್ ಅಂಡರ್ ಅ ಟ್ರೀ. ಹುಡುಗ ಒಂದು ಮರದ ಕೆಳಗೆ ನಿಂತಿದ್ದ. ಇಲ್ಲಿ ಒಂದು ಮರ, we are talking about a tree for the first time, so a tree. ಅದೇ ಮರದ ಬಗ್ಗೆ ನಾವು ಎರಡನೇ ಸಲ ಮಾತಾಡೋದಿದ್ರೆ the tree. The tree was near a temple. Temple is used for the first time. The temple was near a river. The river was flowing in full. Clear? Yes. Next use. We use the before the proper nouns when they are used as common nouns. ದ ಅನ್ನುವಂಥ ಡೆಫಿನಿಟ್ ಆರ್ಟಿಕಲ್ ಅನ್ನ ಕೆಲವು ಬಾರಿ ಅಂಕಿತ ನಾಮಪದಗಳ ಮುಂಚೆನೂ ಉಪಯೋಗ ಮಾಡ್ತೇವೆ. ಅದರ ಒಂದು ಕಂಡೀಷನ್, ಆ ಅಂಕಿತ ನಾಮ ವಾಕ್ಯದಲ್ಲಿ ಕಾಮನ್ ನೌನ್ ತರ ಯೂಸ್ ಆಗಿರಬೇಕು. ರೈಟ್? ಫಾರ್ ಎಕ್ಸಾಂಪಲ್, ಸೃಜನ್ ಈಸ್ ದ ಕಪಿಲ್ ಆಫ್ ಕರ್ನಾಟಕ. ಸೃಜನ್ ಲೋಕೇಶ್. Srijan is the Kapil of Karnataka. Here, the word Kapil is a proper noun. Okay? ಈ ಪ್ರಾಪರ್ ನೌನ್ ಕಿಂತ ಮುಂಚೆ ನಾವು ದ ಅನ್ನುವ ಡೆಫಿನಿಟ್ ಆರ್ಟಿಕಲ್ ಬಳಸಿದ್ದೇವೆ, ಹೌದಾ? ಈಗ ಈ ಕಪಿಲ್ ಅನ್ನುವಂಥ ಪ್ರಾಪರ್ ನೌನ್ ಏನಾಗಿ ಯೂಸ್ ಆಗಿದ್ರಿ? ಇಟ್ಸ್ ಯೂಸ್ಡ್ ಆಸ್ ಅ ಕಾಮನ್ ನೌನ್. ಕ್ಲಿಯರ್? ಎಸ್. ನೆಕ್ಸ್ಟ್ ಯೂಸ್. ವಿ ಯೂಸ್ ದ before a singular common noun when it represents a whole class
to which it belongs. The ಅನ್ನುವ ಡೆಫಿನಿಟ್ ಆರ್ಟಿಕಲ್ ಅನ್ನ ಇಡೀ ತನ್ನ ವರ್ಗವನ್ನ ಪ್ರತಿನಿಧಿಸುವ ಏಕವಚನ ರೂಢ ನಾಮಪದಗಳ ಮುಂಚೆ ಉಪಯೋಗ ಮಾಡ್ತೇವೆ. ಫಾರ್ ಎಕ್ಸಾಂಪಲ್, ದ ಡಾಗ್ ಈಸ್ ಅ ಫೇತ್ಫುಲ್ ಅನಿಮಲ್. ನಾಯಿಯು ಒಂದು ವಿಶ್ವಾಸಿಕ ಪ್ರಾಣಿಯಾಗಿರುತ್ತದೆ. ಹಿಯರ್ ದ ಡಾಗ್ ಬಿಫೋರ್ ಸಿಂಗ್ಯುಲರ್ ಕಾಮನ್ ನೌನ್ ವಿ ಹ್ಯಾವ್ ಯೂಸ್ಡ್ ದ. ವೈ? ಡಾಗ್ ಅನ್ನುವಂಥದ್ದು ಇಡೀ ತನ್ನ ವರ್ಗವನ್ನ ಪ್ರತಿನಿಧಿಸ್ತದೆ. ಇಡೀ ವರ್ಗ, ಇಡೀ ನಾಯಿ ಜಾತಿಯನ್ನ ಅದು ಪ್ರತಿನಿಧಿಸ್ತದೆ. ದ ಡಾಗ್ ಅಂದ್ರೆ. ದ ಲೋಟಸ್ ಈಸ್ ಅ ಸ್ವೀಟ್ ಫ್ಲವರ್ ಅಂತ ಹೇಳಿದಾಗ ಲೋಟಸ್ ಅನ್ನುವಂಥದ್ದು ಇಡೀ ಕಮಲದ ಹೂಗಳ ಜಾತಿಯನ್ನ ಅದು ಪ್ರತಿನಿಧಿಸ್ತದೆ. ಹೋಪ್ ಇಟ್ಸ್ ಕ್ಲಿಯರ್. ಡಿಯರ್ ಸ್ಟೂಡೆಂಟ್ಸ್, please take down these usage and examples. I will give you some more usage. Okay? Okay, students. Let us see some more usage of the definite article. The fifth usage. See here. We use the before the plural common nouns. For example, the books are silent speakers. Here, the is used before books. Books is plural common noun. It's plural and it's common noun. Okay? Next use. We use the before the names of. ಕೆಲವು ಹೆಸರುಗಳ ಮುಂಚೆ ನಾವು ಫಿಕ್ಸ್ ಆಗಿ ದ ಅನ್ನ ಬಳಸ್ತೇವೆ. ಫಾರ್ ಎಕ್ಸಾಂಪಲ್, we use the before unique things in the world. For example, the sun, the moon, the sky, etc. We use the before famous books. For example, the Ramayana, the Bible, the Quran, the Iliad. Okay, these are holy books as well as famous books. Therefore, the is used before the names of these books. Okay, next, the is used before the names of newspapers. For example, the Hindu, the Indian Express, the Deccan Herald, the Vijayavani, the Times of India, right? They are all newspapers. Next, the is used before the names of magazines. It means we use the before the names of magazines. For example, the Wisdom, the Business Today, etc. We use the before the names of rivers. ನದಿಗಳು, ನದಿಗಳ ಹೆಸರುಗಳ ಮುಂಚೆ ದ ಬಳಸ್ತೇವೆ. ಫಾರ್ ಎಕ್ಸಾಂಪಲ್, ದ ಕೃಷ್ಣ, ಕೃಷ್ಣಾ ನದಿ ಅಂದಂಗದು. ದ ತೆಗೆದ್ರಿ ಅಂದ್ರೆ ಕೃಷ್ಣ ಒಬ್ಬ ವ್ಯಕ್ತಿ ಆಗ್ತದ, ರೈಟ್? ದ ಕೃಷ್ಣ, ದ ಗಂಗಾ, ದ ಸರಯು, ಎಟ್ಸೆಟ್ರಾ. ದ is used before the names of canals. ಕಾಲುವೆಗಳ ಹೆಸರುಗಳ ಮುಂಚೆ ದ ಉಪಯೋಗಿಸಬೇಕು. ಫಾರ್ ಎಕ್ಸಾಂಪಲ್, ದ ಸುವೇಜ್ ಕೆನಾಲ್, ದಿ ಇಂದಿರಾ ಕೆನಾಲ್, ಎಟ್ಸೆಟ್ರಾ. And we use the before the names of seas. Seas means ಸಮುದ್ರಗಳು. ಸಮುದ್ರಗಳ ಹೆಸರುಗಳ ಮುಂಚೆ ನಾವು ದ ಬಳಸಬೇಕು. ಫಾರ್ ಎಕ್ಸಾಂಪಲ್, ದಿ ಅರೇಬಿಯನ್ ಸಿ, ದ ರೆಡ್ ಸಿ, ಎಟ್ಸೆಟ್ರಾ. We use the before the names of oceans. ಮಹಾಸಾಗರಗಳ ಹೆಸರುಗಳ ಮುಂಚೆ ದ ಉಪಯೋಗಿಸಬೇಕ್ರಿ. ಫಾರ್ ಎಕ್ಸಾಂಪಲ್, ದ ಪ್ಯಾಸಿಫಿಕ್ ಓಷಿಯನ್, ದಿ ಹಿಂದೂ ಓಷಿಯನ್, ದಿ ಅಟ್ಲಾಂಟಿಕ್ ಓಷಿಯನ್, ಎಟ್ಸೆಟ್ರಾ. We use the before the names of gulfs. For example, we say the Persian Gulf. Okay? And we use the before the names of bays. ಕೊಲ್ಲಿಗಳ ಹೆಸರುಗಳ ಮುಂಚೆ ದ ಉಪಯೋಗಿಸಬೇಕ್ರಿ. ಫಾರ್ ಎಕ್ಸಾಂಪಲ್, ದಿ ಬೇ ಆಫ್ ಬೆಂಗಾಲ್, ದ ಬೇ ಆಫ್ ಬೆಂಗಾಲ್ ಅಂತ ಹೇಳ್ತೇವೆ. ಓಕೆ, ಬಂಗಾಳ ಕೊಲ್ಲಿ. ವಿ ಯೂಸ್ ದ ಬಿಫೋರ್ ದ ನೇಮ್ಸ್ ಆಫ್ ಸ್ಟ್ರೈಟ್ಸ್. ಸ್ಟ್ರೈಟ್ಸ್ ಅಂತಂದ್ರೆ ಜಲಸಂಧಿಗಳು. ಜಲಸಂಧಿಗಳ ಹೆಸರುಗಳ ಮುಂಚೆ ನಾವು ದ ಉಪಯೋಗಿಸ್ತೇವೆ. ಫಾರ್ ಎಕ್ಸಾಂಪಲ್, ದ ಪಾಕ್ ಸ್ಟ್ರೈಟ್, ದ ಮಲಾಕಾ ಸ್ಟ್ರೈಟ್. Okay,
etc. I'll give you some more usage of the definite article the. Please take down these points. Okay. Okay, students. You might have taken the first 16 usage. Now let us see the 17th use of the definite article the. Okay. We use the before the names of deserts. For example, the Thar, the Sahara, etc. We use the before the names of plains. ಪ್ರಸ್ಥ ಭೂಮಿಗಳ ಹೆಸರುಗಳ ಮುಂಚೆ ದ ನ ಬಳಸ್ತೇವೆ. ಡೆಸರ್ಟ್ಸ್ ಅಂದರೆ ಮರಳುಗಾಡು, ಮರಳುಗಾಡುಗಳ ಹೆಸರುಗಳ ಮುಂಚೆ ದ. ಪ್ಲೇನ್ಸ್ ವಿಮಾನ ಅಲ್ಲ, ಪ್ರಸ್ಥ ಭೂಮಿಗಳು, ಪ್ರಸ್ಥ ಭೂಮಿಗಳ ಮುಂಚೆ ದ ಉಪಯೋಗಿಸಬೇಕು. ಫಾರ್ ಎಕ್ಸಾಂಪಲ್ ದ ಗಂಗಾ ಪ್ಲೇನ್ಸ್, ಗಂಗಾ ನದಿ ಬಯಲು. ರೈಟ್. ಎಸ್, we use the before the names of winds. Winds means ಮಾರುತಗಳು, ಮಾರುತಗಳ ಹೆಸರುಗಳ ಮುಂಚೆ ದ ಉಪಯೋಗಿಸಬೇಕು. ಫಾರ್ ಎಕ್ಸಾಂಪಲ್ ದ ಮಾನ್ಸೂನ್ ವಿಂಡ್ಸ್, ಮಾನ್ಸೂನ್ ಮಾರುತಗಳು. ರೈಟ್. ಎಸ್. ನೆಕ್ಸ್ಟ್ ಯೂಸೇಜ್, we use the before the names of group of islands. ನಡುಗಡ್ಡೆಗಳ ಗುಂಪುಗಳ ಹೆಸರುಗಳ ಮುಂಚೆ ನಾವು ದ ಉಪಯೋಗಿಸಬೇಕು. ಫಾರ್ ಎಕ್ಸಾಂಪಲ್ ದ ವೆಸ್ಟ್ ಇಂಡೀಸ್, the Andamans, etc. Right? We use the before the names of mountain ranges. ಪರ್ವತ ಶ್ರೇಣಿಗಳ ಹೆಸರುಗಳ ಮುಂಚೆ ನಾವು ದ ಉಪಯೋಗ ಮಾಡಬೇಕು. ಪರ್ವತ ಶ್ರೇಣಿಗಳು ಅಂತಂದ್ರೆ ಹೀಗಿರ್ತದೆ. ರೈಟ್. ಫಾರ್ ಎಕ್ಸಾಂಪಲ್ ಇದೊಂದು ಪರ್ವತ ಶ್ರೇಣಿ. ಶ್ರೇಣಿ ಮೀನ್ಸ್ ಸಾಲು. ಪರ್ವತಗಳ ಸಾಲುಗಳ ಹೆಸರುಗಳಿಗೆ ಒಂದು ಹೆಸರು ಕೊಟ್ಟಿರ್ತಾರೆ. ಆ ಹೆಸರಿನ ಮುಂಚೆ ನಾವು ದ ಬಳಸಬೇಕು. ದ ಹಿಮಾಲಯಾಸ್, ಹಿಮಾಲಯ ಪರ್ವತ ಶ್ರೇಣಿ ಅದು. ರೈಟ್. ದ ವಿಂಧ್ಯಾಸ್, ವಿಂಧ್ಯ ಪರ್ವತ ಶ್ರೇಣಿ. ಅನೇಕ ಪರ್ವತಗಳ ಸಾಲು ಇರ್ತದೆ, ಅದಕ್ಕೆ ಒಂದು ಹೆಸರು ಇರ್ತದೆ. ಅಂತ ಹೆಸರುಗಳ ಮುಂಚೆ ನಾವು ಡೆಫಿನಿಟ್ ಆರ್ಟಿಕಲ್ ದ ಅನ್ನ ಉಪಯೋಗಿಸಬೇಕು. ಗಾಟ್ ಇಟ್? ನೆಕ್ಸ್ಟ್, ವಿ ಯೂಸ್ ದ ಬಿಫೋರ್ ದ ನೇಮ್ಸ್ ಆಫ್ ಕಂಟ್ರೀಸ್ ಮೇಡ್ ಅಪ್ ಆಫ್ ಸ್ಮಾಲ್ ಪಾರ್ಟ್ಸ್. ಚಿಕ್ಕ ಚಿಕ್ಕ ಭಾಗಗಳಿಂದ ರಚಿಸಲ್ಪಟ್ಟ ರಾಷ್ಟ್ರಗಳ ಹೆಸರುಗಳ ಮುಂಚೆ ನಾವು ದ ಉಪಯೋಗ ಮಾಡಬೇಕು. ಫಾರ್ ಎಕ್ಸಾಂಪಲ್ the USA, United States of America, the UK, United Kingdom, USSR, United States of Soviet Russia. ಇಂಥ ಹೆಸರುಗಳ ಮುಂಚೆ ನಾವು ದ ಉಪಯೋಗ ಮಾಡಬೇಕು. ಓಕೆ. ಎಸ್. ನೆಕ್ಸ್ಟ್, ವಿ ಯೂಸ್ ದ ಬಿಫೋರ್ ದ ನೇಮ್ಸ್ ಆಫ್ ನ್ಯಾಷನಲ್ಸ್ ಅಂಡ್ ಕಮ್ಯುನಿಟೀಸ್. ಒಂದು ದೇಶದ ಜನಗಳ ಅಥವಾ ಸಮುದಾಯದ ಹೆಸರುಗಳ ಮುಂಚೆ, ಒಂದು ರಾಷ್ಟ್ರದ ಸಮುದಾಯದ ಹೆಸರುಗಳ ಮುಂಚೆ ನಾವು ದ ಉಪಯೋಗ ಮಾಡಬೇಕು. ಫಾರ್ ಎಕ್ಸಾಂಪಲ್ ದ ಫ್ರೆಂಚ್, ದ ಫ್ರೆಂಚ್ ಮೀನ್ಸ್ ಫ್ರೆಂಚರು. ದ ಬ್ರಿಟಿಷ್, ಬ್ರಿಟಿಷರು. ದಿ ಇಂಡಿಯನ್ಸ್, ಭಾರತೀಯರು. ಕ್ಲಿಯರ್? ಎಸ್. ವಿ ಯೂಸ್ ದ ಬಿಫೋರ್ ದ ನೇಮ್ಸ್ ಆಫ್ ಫ್ಯಾಕ್ಟ್ರೀಸ್. ಕಾರ್ಖಾನೆಗಳ ಹೆಸರುಗಳ ಮುಂಚೆ ದ ಬಳಸಬೇಕು. ಫಾರ್ ಎಕ್ಸಾಂಪಲ್ ದ HMC, ದ ಉಗಾರ್ ಶುಗರ್ಸ್, ದ DKSS, ದಿ ಅರಿಯಂತ್ ಶುಗರ್ಸ್, ದ ಟಯೋಟಾ. ಮೀನ್ಸ್ ಕಾರ್ಖಾನೆಗಳ ಹೆಸರುಗಳ ಮುಂಚೆ ದ ಟಾಟಾ ಸ್ಟೀಲ್ಸ್. ರೈಟ್. ಕಾರ್ಖಾನೆಗಳ ಹೆಸರುಗಳ ಮುಂಚೆ ನಾವು ಯಾವಾಗಲೂ ದ ಉಪಯೋಗಿಸಬೇಕು. ಗಾಟ್ ಇಟ್? ನೆಕ್ಸ್ಟ್, ವಿ ಯೂಸ್ ದ ಬಿಫೋರ್ ದ ನೇಮ್ಸ್ ಆಫ್ ಬಿಗ್ ರೋಡ್ಸ್. ದೊಡ್ಡ ದೊಡ್ಡ ಬೀದಿಗಳ ಹೆಸರುಗಳ ಮುಂಚೆ, ರೋಡ್ಗಳಿಗೆ ಹೆಸರು ಕೊಟ್ಟಿರ್ತಾರೆ, ಆ ರೋಡ್ ಹೆಸರುಗಳ ಮುಂಚೆ ದ ಬಳಸಬೇಕು. ಫಾರ್ ಎಕ್ಸಾಂಪಲ್ ದ MG ರೋಡ್, ಮಹಾತ್ಮ ಗಾಂಧೀಜಿ ರೋಡ್. ದ ಸುಭಾಷ್ ರೋಡ್, ದ ಗೋಕುಲ್ ರೋಡ್, ದ ಬ್ರಿಗೇಡಿಯರ್ ರೋಡ್, ದಿ ಅವೆನ್ಯೂ ರೋಡ್, etc. Right? We use the before the names of hotels. For example, the Hotel Taj, the Hotel Naveen, the Hotel Ayodhya, the Hotel Krishna. Clear? ಅದೇ ಹೋಟೆಲ್ ನೇಮು ಕೃಷ್ಣನಿಂದ ಆರಂಭ ಆಗಿದ್ರೆ ನೋ ಆರ್ಟಿಕಲ್ ಇಸ್ ಯೂಸ್ಡ್. ಕೃಷ್ಣ ಹೋಟೆಲ್, ಅಲ್ಲಿ ದ ಅವಶ್ಯಕತೆ ಇಲ್ಲ. ಹೋಟೆಲ್ ಹೆಸರು ಹೋಟೆಲ್ನಿಂದ ಆರಂಭ ಆದಾಗ ಮಾತ್ರ ನಾವು ದ ಬಳಸಬೇಕು. ಪ್ಲೀಸ್ ರಿಮೆಂಬರ್. ರೈಟ್. ನೆಕ್ಸ್ಟ್, ವಿ ಯೂಸ್ ದ ಬಿಫೋರ್ ದ ನೇಮ್ಸ್ ಆಫ್ ಬ್ಯಾಂಕ್ಸ್. ಬ್ಯಾಂಕುಗಳ ಹೆಸರುಗಳ ಮುಂಚೆ ನಾವು ದ ಬಳಸಬೇಕು. ಫಾರ್ ಎಕ್ಸಾಂಪಲ್ ದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ದ ಕೆನರಾ ಬ್ಯಾಂಕ್, ದ ವಿಜಯ ಬ್ಯಾಂಕ್, ದ ಯೂನಿಯನ್ ಬ್ಯಾಂಕ್. ರೈಟ್. ಎಲ್ಲ ಬ್ಯಾಂಕುಗಳ ಹೆಸರುಗಳ ಮುಂಚೆ ದ ಈಸ್ ರಿಕ್ವೈರ್ಡ್. ನೆಕ್ಸ್ಟ್, ದ ಈಸ್ ಯೂಸ್ಡ್
before the names of offices means we use the before the names of offices. ಕಚೇರಿಗಳ ಹೆಸರುಗಳ ಮುಂಚೆ ಕಚೇರಿ ಆಫೀಸ್ ಅವುಗಳ ಹೆಸರುಗಳ ಮುಂಚೆ ನಾವು ಏನು ಬಳಸ್ಬೇಕ್ರಿ ದ ಬಳಸ್ಬೇಕ್ರಿ. ಹಾಗೆ ದಿ ಎ ಸಿ ಆಫೀಸ್ ಅಸಿಸ್ಟೆಂಟ್ ಕಮಿಷನರ್ಸ್ ಆಫೀಸ್, ದ ಡಿ ಸಿ ಆಫೀಸ್, ದ ಪೋಸ್ಟ್ ಆಫೀಸ್, ದ ಬಿ ಯು ಆಫೀಸ್, ರೈಟ್. ಬಿಫೋರ್ ದ ನೇಮ್ಸ್ ಆಫ್ ಆಫೀಸಸ್ ವಿ ಯೂಸ್ ದ. ಓಕೆ, ಇಲ್ಲಿಗೆ ಮುಗಿಲಿಲ್ಲ, ಇನ್ನೂ ಒಂದಿಷ್ಟು ಯೂಸ್ ಇವೆ. ಹಾ, ಕ್ಯಾನ್ ಯು ಟೇಕ್ ಇಟ್ ಡೌನ್? ಪ್ಲೀಸ್ ಟೇಕ್ ಇಟ್ ಡೌನ್. ಓಕೆ, okay, dear students, let us see use of 29th. Okay, 29th usage. We use the before the names of famous buildings. ಪ್ರಸಿದ್ಧ ಕಟ್ಟಡಗಳ ಹೆಸರುಗಳ ಮುಂಚೆ ನಾವು ದ ಉಪಯೋಗ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ದ ತಾಜ್ ಮಹಲ್, ದ ಗೋಲ್ ಗುಂಬಜ್, ದ ರಾಮ್ ಟೆಂಪಲ್, okay, and the White House. These are all famous buildings. Before the names of famous buildings in the world, we use definite article the, right? Yes. We use the before historical events. Before important and historical events, we use the. For example, the First World War, ಪ್ರಥಮ ಮಹಾಯುದ್ಧ, ದ ಸೆಕೆಂಡ್ ವರ್ಲ್ಡ್ ವಾರ್, ಎರಡನೇ ಮಹಾಯುದ್ಧ, ದ ಫ್ರೆಂಚ್ ರೆವಲ್ಯೂಷನ್, ಫ್ರಾನ್ಸ್ ಕ್ರಾಂತಿ, ದಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್, ಕೈಗಾರಿಕಾ ಕ್ರಾಂತಿ. ಹಿಸ್ಟಾರಿಕಲ್ ಈವೆಂಟ್ಸ್ಗಳ ಮುಂಚೆ ನಾವು ಯಾವಾಗಲೂ ದ ಉಪಯೋಗ ಮಾಡಬೇಕು. ಓಕೆ, ನೆಕ್ಸ್ಟ್ ವಿ ಯೂಸ್ ದ ಬಿಫೋರ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್. ಸಂಗೀತ ವಾದ್ಯಗಳ ಹೆಸರುಗಳ ಮುಂಚೆ ನಾವು ದ ಉಪಯೋಗ ಮಾಡಬೇಕು. ಫಾರ್ ಎಕ್ಸಾಂಪಲ್, ದ ಹಾರ್ಮೋನಿಯಂ, the piano, the sitar, the flute, the mridangam, etc. Right? Yes. We use the before the names of designations. Means ಹುದ್ದೆಗಳು. ವ್ಯಕ್ತಿಯ ಹುದ್ದೆಗಳ ಹೆಸರುಗಳ ಮುಂಚೆ ನಾವು ದ ಉಪಯೋಗ ಮಾಡಬೇಕು. ಫಾರ್ ಎಕ್ಸಾಂಪಲ್, ದ ಕ್ಲಾಸ್ ಟೀಚರ್. ಪಾಟೀಲ್ ಸರ್ ಅಂತ ಹೇಳಿ ಕ್ಲಾಸ್ ಟೀಚರ್ ಇರ್ತಾರೆ. ಪಾಟೀಲ್ ಸರ್ ಹೆಸರು ಮುಂಚೆ ದ ಬಳಸಬಾರ್ದು. ಅವರು ಹೊಂದಿರುವ ಹುದ್ದೆ, got it, ಡೆಸಿಗ್ನೇಷನ್ ಅಂತಾರೆ ಅದಕ್ಕೆ. ದ ಕ್ಲಾಸ್ ಟೀಚರ್. ದ ಪ್ರೈಮ್ ಮಿನಿಸ್ಟರ್, ಇದು ಹುದ್ದೆ, ಪ್ರಧಾನಮಂತ್ರಿ. ನರೇಂದ್ರ ಮೋದಿಜಿ, ಇದು ಪ್ರಾಪರ್ ನೌನ್. ಪ್ರಾಪರ್ ನೌನ್ಗಿಂತ ಮುಂಚೆ ನಾವು ದ ಬಳಸೋದಿಲ್ಲ. ಅವರು ಹೊಂದಿರುವ ಹುದ್ದೆ ಹೆಸರಿನ ಮುಂಚೆ ನಾವು ದ ಬಳಸ್ತೇವೆ. ದ ಪ್ರಿನ್ಸಿಪಾಲ್, ಪ್ರಾಂಶುಪಾಲರು, ಹುದ್ದೆ ಅದು. ಒಬ್ಬ ವ್ಯಕ್ತಿ ಹೆಸರಿನ ಮುಂಚೆ ದ ಬರುವುದಿಲ್ಲ. ಹುದ್ದೆ ಹೆಸರಿನ ಮುಂಚೆ ದ ಬಳಸಬೇಕು. ಗಾಟ್ ಇಟ್? ಎಸ್. ನೆಕ್ಸ್ಟ್, we use the before the names of trains. For example, the Namma Metro, ಬೆಂಗಳೂರಲ್ಲಿ ಇದೆ. The Chennamma Express, the Londa Express, the Bullet, the Sanjogta Express, the Gondawadi Express, so on. Right? And we use the before the names of ships. Ships means ಹಡಗುಗಳು. ಹಡಗುಗಳ ಹೆಸರುಗಳ ಮುಂಚೆ we use the. Okay, for example, the Vikrant, the Sindoor, the Victoria, etc. Yes, we use the before the names of aeroplanes. For example, the Indian Airlines, the Star Airlines, the Spice Airlines, the Jet Airlines, right? The British Airlines, etc. We use the before the names of directions. ದಿಕ್ಕುಗಳ ಹೆಸರುಗಳ ಮುಂಚೆ ನಾವು ದ ಬಳಸಬೇಕು. ಫಾರ್ ಎಕ್ಸಾಂಪಲ್, ದ ನಾರ್ತ್, ದ ಸೌತ್, ದ ಈಸ್ಟ್ ಅಂಡ್ ದ ವೆಸ್ಟ್. ರೈಟ್? ಓಕೆ. ಸ್ಟಿಲ್ ಸಮ್ ಮೋರ್ ಯೂಸೇಜ್ ಆರ್ ದೇರ್. ಪ್ಲೀಸ್ ಟೇಕ್ ಡೌನ್. ಓಕೆ ಸ್ಟೂಡೆಂಟ್ಸ್, ಲೆಟ್ us see use number 37. Here we use the before adjectives when they are used as nouns. ಅಂದರೆ ನಾಮ ವಿಶೇಷಣಗಳು ನಾಮಪದಗಳಾಗಿ ಉಪಯೋಗಿಸಲ್ಪಟ್ಟಾಗ ಅವುಗಳ ಮುಂಚೆ ನಾವು ದ ಉಪಯೋಗ ಮಾಡ್ತೇವೆ. ಫಾರ್ ಎಕ್ಸಾಂಪಲ್, ದ ರಿಚ್ ಮೀನ್ಸ್ ಶ್ರೀಮಂತರು, ದ ಪೂವರ್ ಮೀನ್ಸ್ ಬಡವರು, ದ ವೈಸ್ ಬುದ್ಧಿವಂತರು,
The foolish, ಮೂರ್ಖರು. Right? Yes. We use the before Roman numbers, numerical adjectives. For example, the first, ಮೊದಲನೆಯ, the second, ಎರಡನೆಯ, the third, ಮೂರನೆಯ. Right? He is studying in the 10th class. 10th is a Roman number. Before Roman numbers, we use definite article the. ಕೆಲವು ಸಲ ಬರವಣಿಗೆಯಲ್ಲಿ ರಿಟರ್ನ್ ಲ್ಯಾಂಗ್ವೇಜ್ನಲ್ಲಿ ರೋಮನ್ ನಂಬರ್ಗಿಂತ ಮೊದಲು ದ ಕಾಣಂಗಿಲ್ಲ, ಕಾಣೋದಿಲ್ಲ ಅದು. ಆದರೆ ಓದಬೇಕಾದಾಗ ರೋಮನ್ ನಂಬರ್ಗಿಂತ ಮೊದಲು ದ ಇಟ್ಕೊಂಡು ಓದಬೇಕು. ದಟ್ ಈಸ್ ದ ಸ್ಟೈಲ್ ಆಫ್ ಇಂಗ್ಲಿಷ್. ಪ್ಲೀಸ್ ರಿಮೆಂಬರ್. ನೆಕ್ಸ್ಟ್, ವಿ ಯೂಸ್ ದ ಬಿಫೋರ್ ಸೂಪರ್ಲೇಟಿವ್ adjectives in English. For example, the best, the tallest, the wisest, etc. Okay? And last use of the is we use the before certain titles when proper nouns and proper nouns when qualified by an adjectives. Okay? ಕೆಲವು ಪ್ರಾಪರ್ ನೌನ್ ಅಡ್ಜೆಕ್ಟಿವ್ಗಳಿಂದ ಕ್ವಾಲಿಫೈ ಆಗಿರ್ತವೆ. ಅಂತ ಅಡ್ಜೆಕ್ಟಿವ್ಗಿಂತ ಮುಂಚೆ ನಾವು ಕಾಮನ್ ಆಗಿ ದ ಹಚ್ತೀವಿ. ಫಾರ್ ಎಕ್ಸಾಂಪಲ್, ಅಶೋಕ್ ದ ಗ್ರೇಟ್ ಅಂತ ಹೇಳ್ತೇವೆ. ಇಲ್ಲಿ ಅಡ್ಜೆಕ್ಟಿವ್ಗಿಂತ ಮುಂಚೆ ಡೆಫಿನೆಟ್ ಆರ್ಟಿಕಲ್ ದ ಬಳಸಿದ್ದೇವೆ. ದ ಲೇಟ್ ಡಾಕ್ಟರ್ ಪಾಟೀಲ್, ದಿವಂಗತ ದ ಲೇಟ್ ಡಾಕ್ಟರ್ ಪಾಟೀಲ್, ದ ಲೇಟ್ ರಾಧಾಕೃಷ್ಣನ್, ಅಕ್ಬರ್ ದ ಗ್ರೇಟ್ ಅಂತ ಹೇಳ್ತೇವೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, thank you so much for watching this video till the end, and I'd like to meet you all with one more interesting video next time. Till then, bye.